ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಶ್ಮಿ ಪ್ರಿಯ. ನಾನು ರಶ್ಮಿ. ನಾನಿವತ್ತು ನನ್ನ ಮಧ್ಯಾಹ್ನದಿಂದ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮೊದಲು ನಾನಿವತ್ತು ಹೇರ್ ಕೇರ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬಾದಾಮಿ ಎಣ್ಣೆ ಮತ್ತು ಅದಕ್ಕೆ ವಿಟಮಿನ್ ಇ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆ ಹಾಗೂ ಸ್ವಲ್ಪ ಹರಳೆಣ್ಣೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ. ಬಿಸಿ ಮಾಡಿಕೊಂಡು ಒಂದು ಕಾಟನ್ ಡಿಪ್ ಮಾಡಿ ತಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ ನಾನು. ಹಾಗೆ ಇವತ್ತು ನಾನು ಮಧ್ಯಾಹ್ನದ ಅಡುಗೆಗೆ ಅಂತ ಹೇಳಿ ನಾನು ಹೆಸ್ರುಕಾಳು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಹೆಸ್ರುಕಾಳು ಸಾಂಬಾರಿಗೆ ನಾನು ಫಸ್ಟು ತರಕಾರಿ ಮತ್ತು ಈರುಳ್ಳಿ ಟೊಮ್ಯಾಟೊ ಎಲ್ಲನ ಕ್ಲೀನಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಹೆಸ್ರುಕಾಳು ಸಾಂಬಾರು ನಾನು 4 ಜನಕ್ಕೆ ಮಾಡ್ತಾ ಇರೋದ್ರಿಂದ ಒಂದೇ ಒಂದು ಈರುಳ್ಳಿ ಸಾಕು. ಜಾಸ್ತಿ ಈರುಳ್ಳಿ ಹಾಕಿದ್ರೆ ತುಂಬ ಸ್ವೀಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಒಂದೇ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಒಂದೇ ಒಂದು ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಏಕೆಂದರೆ ಹುಣಸೆ ರಸ ಹಾಕೋದ್ರಿಂದ ಟೊಮೆಟೊನೂ ಅಷ್ಟೇ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಇರಲಿ. ಈ ಹೆಸ್ರುಕಾಳು ಸಾಂಬಾರು ಬಂದು ತುಂಬ ಸಿಂಪಲ್ ಆಗಿರುತ್ತೆ. ತುಂಬ ಏನು ಅದು ರುಬ್ಕೊಂಡು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಏನೂ ಇರಲ್ಲ. ತುಂಬ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಮಾಡ್ಕೋಬೋದು ಹಾಗೂ ತುಂಬ ರುಚಿಕರವಾಗಿರುತ್ತೆ. ಹಾಗೆ ತುಂಬ ಹೆಲ್ತಿ ಕೂಡ ಇದಾಗಿರುತ್ತೆ, ರಿಚ್ ಇನ್ ಪ್ರೋಟೀನ್ ಆಗಿರುತ್ತೆ. ಇದಕ್ಕೆ ನಾನು 1 ಕಪ್ಪಷ್ಟು ಫಸ್ಟು ಹೆಸರುಬೇಳೆ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಮುಷ್ಟಿಯಷ್ಟು ತೊಗರಿಬೇಳೆ ಹಾಕೋತಾ ಇದ್ದೀನಿ. ಅದನ್ನು ಕ್ಲೀನಾಗಿ ತೊಳೆದು ಅದಕ್ಕೆ ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೋಬೇಕು. ನಾನಿಲ್ಲಿ 1-2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಆ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಅರಿಶಿನ, ಈರುಳ್ಳಿ, ಟೊಮ್ಯಾಟೊ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಎಲ್ಲನೂ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ 1 ವಿಷಿಲ್ ಕೂಗಿಸುವಷ್ಟು ನಾನು ಸ್ಟವ್ ಮೇಲೆ ಇಡ್ತೀನಿ. ಅದು 1 ವಿಷಿಲ್ ಕೂಗೋದೇನು ಬೇಕಾಗಿಲ್ಲ, ಏಕೆಂದರೆ ಹೆಸರುಕಾಳು ಬೇಗ ಬೆಂದ್ಕೊಳ್ಳುತ್ತೆ. ಸೊ 1 ವಿಷಿಲ್ ಏನು ಕೂಗೋದು ಬೇಡ, ಸ್ವಲ್ಪ ಹೆಸರುಕಾಳು ಬೇಯೋ ತನಕ ಇಟ್ಕೊಳ್ಳೋದು. ಸೊ ಅದು ಬೇಯೋ ತನಕ ನಾನಿಲ್ಲಿ ತರಕಾರಿಗಳನ್ನ ಕಟ್ ಮಾಡ್ಕೋತಾ ಇದ್ದೀನಿ. ತರಕಾರಿ ಬಂದು ನಾನಿಲ್ಲಿ ಬೀನ್ಸು ಮತ್ತು ಕ್ಯಾರೆಟ್, ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿನ ನಾವು ಇದಕ್ಕೆ ಹಾಕ್ಕೋಬೋದು. ನೀವು ಬೇಕು ಅಂದರೆ ನವಿಲುಕೋಸನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಬೇರೆ ಹೀರೆಕಾಯಿ, ಕೆಲವರು ಹೀರೆಕಾಯಿನೂ ಕೂಡ ಇದಕ್ಕೆ ಹಾಕ್ತಾರೆ. ಬಟ್ ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್, ಆಲೂಗೆಡ್ಡೆ ಮಾತ್ರ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಈಗ ಸದ್ಯಕ್ಕೆ ನಾನು ಈಗ ಈ ತರಕಾರಿ ಹಾಕೋಣ ಅಂತ ಹೇಳಿ ಹಾಕ್ತಾ ಇರೋದು. ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಬಂದು. ಇದನ್ನು ನಾನೀಗ ಕ್ಯಾರೆಟು ಮತ್ತು ಬೀನ್ಸು, ಆಲೂಗೆಡ್ಡೆ ಎಲ್ಲನೂ ಚೆನ್ನಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಹಾಗೆ ನಾವು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಾಕಿ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ರಸನ ರೆಡಿ ಮಾಡ್ಕೋಬೇಕು. ಸ್ವಲ್ಪ ನಾನು ಹುಣಸೆ ಹಣ್ಣನ್ನು ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿ ರಸ ಬಿಡೋ ತನಕ ನೆನೆ ಹಾಕಿ ಅದನ್ನು ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ. ರಸನ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಈಗ ಸ್ವಲ್ಪ ಹೆಸ್ರುಕಾಳು ಬೆಂದಿದೆ. ಈರುಳ್ಳಿ ಟೊಮೆಟೊ ಹಾಕಿ ಮೊದಲೇ ನಾನು ಇದನ್ನು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಒಂದು 4 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ನಾವು ಅದನ್ನು ಒಗ್ಗರಣೆಗೂ ಕೂಡ ಹಾಕ್ಕೋಬೋದು, ಬಟ್ ನಾನು ಇಲ್ಲೇ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಕಟ್ ಮಾಡ್ಕೊಂಡಿರುವಂತಹ ತರಕಾರಿಗಳು, ಹಾಗೆ 2 ಮೆಣಸಿನ್ಕಾಯಿ, ಸ್ವಲ್ಪ ಟೇಸ್ಟ್ಗೆ ಅಂತ ಹೇಳಿ ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಮುಷ್ಟಿಗಿಂತ ಕಮ್ಮಿ ಕಾಯಿ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಾಡಿಕೊಂಡ್ರೆ ಹೆಸ್ರುಕಾಳು ಬೇಳೆ ಸಾಂಬಾರು ರೆಡಿ ಆಗಿರುತ್ತೆ. ರುಚಿಕರವಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಬಂದು. ಈಗ ಸಾಂಬಾರು ರೆಡಿ ಆಯಿತು. ಇದಕ್ಕೆ ನಾವು ಒಗ್ಗರಣೆ ಕೊಟ್ಕೋಬೇಕು. ಹಾಗೆ ಇವತ್ತು ನಾನು ನಿಮಗೆ ನಿನ್ನೆನೇ ಹೇಳಿದೆ ಸ್ಯಾರಿ ಶಾಪಿಂಗ್ ಇದೆ ಅಂತ ಹೇಳಿ. ಇದು ನಾನು ಸ್ಯಾರಿ ತಂದಿರೋದು. ಹೇಗಿದೆ, ನಾನು ಆ್ಯಕ್ಚುಲಿ 2 ಸ್ಯಾರಿ ತೊಗೊಳ್ಳೋದು ಅಂತ ಹೇಳಿ ಹೋಗಿದ್ದು. ನನಗೆ ಇದೊಂದು ಸ್ಯಾರಿ ಇಷ್ಟ ಆಯಿತು. ಕ್ರೇಪ್ ಸಿಲ್ಕಲ್ಲಿ ನೋಡಿದೆ, ನನಗೆ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ. ಸೊ ಇದೊಂದು ಸ್ಯಾರಿ ಸದ್ಯಕ್ಕೆ ನನಗಿರಲಿ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಕ್ರೇಪ್ ಸಿಲ್ಕಲ್ಲಿ ಇನ್ನೊಂದು ದಿನ ಹೋಗಿ ಸ್ಯಾರಿ ತರಬೇಕು ದೇವ್ರಿಗೆ ಅಂತ ಹೇಳಿ. ಹಾಗೆ ಅಲ್ಲೇ ರೆಡಿಮೇಡ್ ಕುಚ್ಚು ಕೂಡ ಕಟ್ತಾಯಿದ್ರು.
ನಮ್ಮ ಮನೆಯಿಂದ ಸಿಟಿ ತುಂಬ ದೂರ ಇರೋದ್ರಿಂದ ನಾನು ಅಲ್ಲೇ ಕುಚ್ಚನ್ನು ಕೂಡ ಹಾಕಿಸ್ಕೊಂಡು ಬಂದೆ. ಬ್ಲೌಸ್ ಕಟ್ ಮಾಡಿಸಿ ನಾನು ಅಲ್ಲೇ ಕುಚ್ಚನ್ನು ಕೂಡ ಹಾಕಿಸ್ಕೊಂಡು ಬಂದೆ. ಹೇಗಿದೆ ಸ್ಯಾರಿ ನೋಡಿ ಕಮೆಂಟ್ ಮಾಡಿ ನನಗೆ. ನಿಮ್ಗೆ ಇಷ್ಟ ಆಯಿತಾ ಅನ್ನೋದನ್ನು ತಿಳಿಸಿ ಫ್ರೆಂಡ್ಸ್. ಸ್ಯಾರಿ ಬಂದು ಪಿಕಾಕ್ ಡಿಸೈನಲ್ಲಿದೆ. ನಂಗೆ ಸ್ವಲ್ಪ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದಕ್ಕೆ ಕಲರ್ ಕಾಂಬಿನೇಷನ್ನು ಚೆನ್ನಾಗಿತ್ತು. ಅದಕ್ಕೆ ಈ ಸ್ಯಾರಿನ ನಾನು ತಗೊಂಡೆ. ಈ ಸ್ಯಾರಿ ಪ್ರೈಸ್ ಎಷ್ಟು ಅಂತ ನೀವು ಗೆಸ್ ಮಾಡಿ. ಹಾಗೆ ಇವತ್ತು ಸಂಜೆ ಸ್ನ್ಯಾಕ್ಸ್ಗೆ ಚುರುಮುರಿ ಮಾಡ್ತಾಯಿದ್ದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.